ಸ್ಟುಡಿಯೋದನ್ನ ನೋಡ್ತಾ ಇದ್ರಿ. ಯಾರು ಈ ರೇಣುಕಾ ಸ್ವಾಮಿ? ಬನ್ನಿ, ಅವರ ಇಡೀ ಕಥೆಯನ್ನು ನಿಮ್ಗೆ ಹೇಳ್ತಾ ಹೋಗ್ತೀನಿ. ಎಲ್ಲವೂ ನಿಮ್ಗೆ ಗೊತ್ತಾಗಬೇಕಾಗಿದೆ. ಬನ್ನಿ, ಮೊದಲಿಗೆ ರೇಣುಕಾ ಸ್ವಾಮಿ ದರ್ಶನ್ ಅವರ ಕಟ್ಟ ಅಭಿಮಾನಿಯಾಗಿದ್ದರು. ಚಿತ್ರದುರ್ಗದಲ್ಲಿ ಏನೇ ಕಾರ್ಯಕ್ರಮ ಇದ್ದರೂ ಕೂಡ, ಏನೇ ಬಂಟಿಂಗ್ಸ್ ಎಲ್ಲ ಇದ್ದರೂ ಕೂಡ ರೇಣುಕಾ ಸ್ವಾಮಿ ಮುಂದೆ ನಿಂತು ಮಾಡ್ತಾಯಿದ್ರು. ಅಲ್ಲಿರುವಂಥ ರಾಘವೇಂದ್ರ ಅಂತ ಇದ್ದಾನಲ್ಲ ಅಧ್ಯಕ್ಷ, ಅವನೇ ಕರ್ಕೊಂಬಂದಿದ್ದು. ಅವನಿಗೆ ಇವನು ಗೊತ್ತು. ರೇಣುಕಾ ಸ್ವಾಮಿ ಚಿತ್ರದುರ್ಗದ VRS ಲೇಔಟ್ ನಿವಾಸಿ. ಒನ್ಸ್ ಅಗೇನ್ ಇದೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಅಭಿಮಾನಿ. ಏನಾಯ್ತು ಕತೆ? 33 ವರ್ಷದ ರೇಣುಕಾ ಸ್ವಾಮಿಗೆ ವರ್ಷದ ಹಿಂದೆ ಮದುವೆ ಆಗಿದೆ. ಅವರ ಪತ್ನಿ ಮಾತಾಡ್ತಾ ಇದ್ರು, ನನಗೆ 5 ತಿಂಗಳ ಬಸುರು ಇದ್ದೀನಿ, ನಾನು ಗರ್ಭಿಣಿ. ನ್ಯಾಯ ಕೊಡಿ, ಗೊತ್ತಾಗ್ತಿಲ್ಲ. ಯಾರು ಕೂಡ ಅವರಿಗೆ ಸುದ್ದಿ ತಿಳಿಸುವಂಥ ಪ್ರಯತ್ನ ಮಾಡಲಿಲ್ಲ ಆರಂಭದಲ್ಲಿ, ಬೇಡ 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 ಅಂತ. ಬಟ್ ಏನೋ ಗೊತ್ತಾಗ್ಬಿಡ್ತು. 2023 ಜೂನ್ 28ರಂದು ಮದುವೆ ಆಗಿದ್ದರು. ಜೂನ್ 2023. ಈ ಜೂನ್ಗೆ ನೋಡಿ ಇಲ್ಲ. ಕೆಲವೇ ದಿನಗಳಲ್ಲಿ ಮೊದಲ ವಿವಾಹ ವಾರ್ಷಿಕೋತ್ಸವ ಇತ್ತು. ಬಹುಶಃ ಅವತ್ತು ಕೂಡ ದರ್ಶನ್ ಫೋಟೋ ಇಟ್ಟೆ ಪೂಜೆ ಮಾಡ್ತಾ ಇದ್ನೇನೋ ಅಲ್ವಾ? ಕೆಲವೇ ದಿನಗಳಲ್ಲಿ ರೇಣುಕಾ ಸ್ವಾಮಿ ಪತ್ನಿ ಸಹನಾ 5 ತಿಂಗಳ ಗರ್ಭಿಣಿ. ರೇಣುಕಾ ಸ್ವಾಮಿ ಕೊಲೆ ವಿಚಾರ ಯಾರು ಕೂಡ ಮೊದಲು ತಿಳಿಸಲಿಲ್ಲ ಅವರಿಗೆ. ಬೇಡ, ಹೆಚ್ಚು ಕಡಿಮೆ ಆಗತ್ತೆ ಅಂಥೇಳಿ. ಸುದ್ದಿ ತಿಳಿದರೆ ಗರ್ಭವತಿ ಆಗಿರುವಂಥವ್ರಿಗೆ ತೊಂದರೆ ಆಗತ್ತೆ ಅಂಥೇಳಿ ಎಲ್ಲರೂ ಕೂಡ ಈ ಟಿ ವಿಗಳ ಆಟೋಪದ ನಡುವೆ ಕೂಡ ಅವರಿಗೆ ತಿಳಿಸಿರಲಿಲ್ಲ. ಆದರೆ ಗೊತ್ತಾಗ್ಬಿಡುತ್ತೆ ಜನ ಎಲ್ಲ ಬಂದಾಗ. ಆದರೆ ಅನಿವಾರ್ಯವಾಗಿ ಸಹನಾಗೆ ಸುದ್ದಿ ಮುಟ್ಟಿಸಲಾಯಿತು. ಯಾಕಂದರೆ ಅಷ್ಟೆಲ್ಲ ಜನ ಬರಲಿಕ್ಕೆ ಶುರು ಮಾಡಿದರು. ರೇಣುಕಾ ಸ್ವಾಮಿ ಚಿತ್ರದುರ್ಗದಲ್ಲಿ ಮೆಡಿಕಲ್ನಲ್ಲಿ ಕೆಲಸ ಮಾಡ್ತಾಯಿದ್ರು. ಒಂದು ಮೆಡಿಕಲ್ ಶಾಪಲ್ಲಿ ಒಂದು ಸಣ್ಣ ಪುಟ್ಟ ಕೆಲಸ ಮಾಡ್ತಾಯಿದ್ರು. ಇವತ್ತು ಏನಾಗ್ಬಿಡ್ತು ನೋಡ್ರಿ. ಓಕೆ, ಇನ್ನು ನಟ ದರ್ಶನ್ ಜೊತೆ ಪದೇ ಪದೇ ಪವಿತ್ರ ಗೌಡ ಹೆಸರು ಕೇಳಿ ಬರ್ತಾ ಇರುತ್ತೆ. ಚಿತ್ರದುರ್ಗದ ರೇಣುಕಾ ಸ್ವಾಮಿ ಅವರ ಕೊಲೆಯಾಗಿದೆ. ಈ ಕೊಲೆ ಆರೋಪದಲ್ಲಿ ನಟ ದರ್ಶನ್ ಪವಿತ್ರ ಗೌಡರನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪದೇ ಪದೇ ಪವಿತ್ರ ಗೌಡ ಜೊತೆ ದರ್ಶನ್ ಹೆಸರು ಕೇಳಿ ಬರುವುದು ಯಾಕೆ? ಯಾರು ಈ ಪವಿತ್ರ ಗೌಡ? ಆಕೆಗೂ ದರ್ಶನ್ಗೂ ಏನು ಸಂಬಂಧ? ಓಕೆ, ನಾನು ಒಂದು ಫೋಟೋ ತೋರಿಸ್ತೀನಿ ನಿಮಗೆ. ಈ ಫೋಟೋ ಅಲ್ಲ, ಒಂದು ಫೋಟೋ, ಒಂದೇ ಒಂದು ಫೋಟೋ. ಈ ಫೋಟೋ ನೋಡಿ. ಈ ಫೋಟೋ ಇದೆಯಲ್ಲ, ವಿಜಯಲಕ್ಷ್ಮಿ ಜೊತೆ ಒಂದು ಸಣ್ಣ ಫ್ಯಾಮಿಲಿ ಫೈಟ್. ಎಲ್ಲ ಮನೆಗಳಲ್ಲಿ ಆಗುತ್ತೆ ಫೈಟ್. ಸ್ವಲ್ಪ ಸೆಲೆಬ್ರಿಟಿಗಳಾದಾಗ ಸ್ವಲ್ಪ ದೊಡ್ಡದಾಗುತ್ತೆ, ಅದು ಅಷ್ಟೇ, ಮತ್ತೇನಿಲ್ಲ. ಅದನ್ನು ದೊಡ್ಡ ವಿಚಾರ ಅಂತಲ್ಲ. ಆದರೆ ಯಾವಾಗ ಈ ಫೋಟೋ 10 ವರ್ಷಗಳ ಹಿಂದೆ ಕಾಣಿಸ್ಕೊಳ್ತೋ ಬೈಕಲ್ಲಿ ಹೋಗೋದು, ಈ ಹುಡುಗಿ ಯಾರು, ಈ ಹುಡುಗಿ ಯಾರು, ಈ ಹುಡುಗಿ ಯಾರು ಅಂತ ಶುರುವಾಯಿತು. ದರ್ಶನ್ ಜೊತೆ ಪವಿತ್ರ ಗೌಡ ಅವರ ಫಸ್ಟ್ ಫೋಟೋ ಕಾಣಿಸ್ಕೊಂಡಿದ್ದು. ಅದಾದ ನಂತರ ಗದ್ದಲ ರಾದ್ದಾಂತ ಮತ್ತೊಂದು ಆಯಿತು. ಇದಾದ ನಂತರ ಮೊನ್ನೆ 10ನೇ ವರ್ಷದ ಒಂದು ವಾರ್ಷಿಕ, ಅಂದರೆ ದರ್ಶನ್ ಅವರ ಬರ್ತ್ಡೇ ದಿವಸ ಒಂದು ಡ್ಯಾನ್ಸ್ ಮಾಡುವ ವಿಡಿಯೋ ಮತ್ತು ಒಂದು ಕೇಕ್ ಕಟ್ಟಿಂಗ್ ಮಾಡೋ ವಿಡಿಯೋ ನೀವು ನೋಡಿರ್ಬೋದು. ಅವತ್ತು ಪವಿತ್ರ ಗೌಡ ಅವರು ಹೇಳ್ಕೊಂಡ್ಬಿಡ್ತಾರೆ, ನಾನು ಮತ್ತು ದರ್ಶನ್ ಜೊತೆಗಿದ್ದೀವಿ, 10 ವರ್ಷ ಆಯಿತು. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ಇವತ್ತು ಬೆಂಗಳೂರು ಕಮಿಷನರ್ ತಮ್ಮ ಹೇಳಿಕೆಯಲ್ಲಿ ಹೇಳ್ತಾರೆ, ಪವಿತ್ರ ಗೌಡ ಅವರು ದರ್ಶನ್ ಅವರ 2ನೇ ಹೆಂಡತಿ ಅನ್ನೋದನ್ನು ಓಪನ್ ಆಗಿ ಅವರು ಇವತ್ತಿನ ಪ್ರೆಸ್ ಮೀಟಲ್ಲಿ ಹೇಳಿದರು. ಈ ಫೋಟೋ ದರ್ಶನ್ ಅಭಿಮಾನಿಗಳಿಗೆ, ದರ್ಶನ ವಿರೋಧಿಗಳಿಗೆ ಎಲ್ರಿಗೂ ಕೂಡ ಆಹಾರವಾಗಿದ್ದು ಈ ಫೋಟೋ. ಅದಾದ ನಂತರ ಬೇರೆ ಬೇರೆ ನೀವು ನೋಡ್ತಾ ಇರ್ಬೋದು. ಈ ಫಸ್ಟ್ ಫೋಟೋ. ಅದಕ್ಕಿಂತ ಮೊದಲು ಪವಿತ್ರ ಗೌಡ ಅವರನ್ನು ಯಾರು ನೋಡಿರಲಿಲ್ಲ. ಆಮೇಲೆ ಇವ್ರಿಗೊಬ್ಬಳು ಮಗಳಿದ್ದಾಳೆ, ಇವರಿಗೆ ಒಬ್ಬಳು ಮಗಳಿದ್ದಾಳೆ. ಇವರಿಗೆ ಮೊದಲೇ ಒಂದು ಮದುವೆ ಆಗಿದೆ. ಆ ಮಗಳ ಜೊತೆ ಮೊನ್ನೆ ಅವರ ಬರ್ತ್ಡೇ ಇರಬೇಕು, ಆ ಹೆಣ್ಣುಮಗಳದು, ಅವ್ರ ಜೊತೆ ದರ್ಶನ್ ಡ್ಯಾನ್ಸ್ ಮಾಡುವ ಒಂದು ದೃಶ್ಯ ಭಾಳ ದೊಡ್ಡ ಮಟ್ಟದಲ್ಲಿ ವೈರಲ್ ಆಗಿತ್ತು. ಅದು ತೋರಿಸಿ ನೋಡಿ. ಇದು ಅವರ ಮಗಳು, ಅಲ್ಲಿ ಪಕ್ಕದಲ್ಲಿ ಅವರಿದ್ದಾರೆ, ಅವ್ರ ಜೊತೆ ಡ್ಯಾನ್ಸ್ ಮಾಡ್ತಾರೆ. ಡ್ಯಾನ್ಸ್ ಮುಖ ಬ್ಲರ್ ಮಾಡಿದ್ದೀವಿ, ನಮಗೆ ಆ ಉದ್ದೇಶ ಇಲ್ಲ. ಇದಾದ ನಂತರ ಏನಾಗತ್ತೆ, ಒಂದು ಬರ್ತ್ಡೇ ಸೆಲೆಬ್ರೇಷನ್ ಆಗುತ್ತೆ. ಪವಿತ್ರ ಗೌಡ, ಮೇಘಾ ಶೆಟ್ಟಿ ಇವರೆಲ್ಲ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತಾರೆ. ಆ ಬರ್ತ್ಡೇ ಸೆಲೆಬ್ರೇಷನ್ಗೆ ಕೋಪಗೊಂಡು ವಿಜಯಲಕ್ಷ್ಮಿ ಅವರೊಂದು ಟ್ವೀಟ್ ಮಾಡ್ತಾರೆ. ಅದು ಕೂಡ ನಿಮಗೆ ಸುದ್ದಿ ಆಗಿರುವಂಥದ್ದು ಗೊತ್ತಿದೆ. ಹಾಗಿದ್ರೆ ಬನ್ನಿ, ಈ ಪವಿತ್ರ ಗೌಡ ಯಾರು ನಿಮಗೆ ಹೇಳ್ತಾ ಹೋಗ್ತೀನಿ. ಪವಿತ್ರ ಗೌಡ ಅವರ ಜೊತೆ ಆತ್ಮೀಯರಾಗಿದ್ದರು ದರ್ಶನ್. ಆತ್ಮೀಯವಾಗಿರೋ ಫೋಟೋ ವೈರಲ್ ಆಗಿತ್ತು ಆವತ್ತಿನ ದಿನಗಳಲ್ಲಿ, ನಾನು ನಿಮಗೆ ತೋರಿಸಿದೆ. ದರ್ಶನ್ ಬರ್ತ್ಡೇಗೆ ಪವಿತ್ರ ಅವರು ಮೊನ್ನೆ ಪಾರ್ಟಿ ಕೊಟ್ಟಿದ್ದರು. ಅದಾದ ನಂತರ ನಾನು ಮತ್ತು ದರ್ಶನ್ 10 ವರ್ಷ ಆಯಿತು ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ರು. ಪಾರ್ಟಿಗೆ ಹೋದ ನಟಿಯೊಬ್ಬರು ವಿಡಿಯೋ ಮಾಡಿದರು, ಮೇಘಾ ಶೆಟ್ಟಿ ಅವರಿದ್ದರು ಅದನ್ನು.
ನಟಿಯನ್ನು ತರಾಟೆಗೆ ತೆಗೆದುಕೊಂಡಿದ್ರು ವಿಜಯಲಕ್ಷ್ಮಿ, ಜೋರಾಗಿ ಮಾತಾಡಿದರು ಇದರ ಬಗ್ಗೆ. ಆ ವಿಡಿಯೋ ಹಿಂಗೆಲ್ಲ ಮಾಡೋಂಗಿಲ್ಲ ಅಂತೇಳಿ. ಪವಿತ್ರ ಗೌಡಗೆ ಒಂದು ಹೆಣ್ಣು ಮಗು ಮೊದಲೇ ಇದೆ. ಪವಿತ್ರ ಮಗಳ ಜನ್ಮದಿನವನ್ನು ಆಚರಣೆ ಮಾಡಿದರು ದರ್ಶನ್ ಅವರು. ಖುಷಿ ಜೊತೆಗೆ ಡ್ಯಾನ್ಸ್ ಮಾಡಿದ್ದ ನಟ ದರ್ಶನ್, ಖುಷಿ ಅವರ ಮಗಳ ಹೆಸರು, ಓಕೆ. ಆಮೇಲೆ ಅದನ್ನು ಶೇರ್ ಮಾಡಿಕೊಂಡಿದ್ರು ಪವಿತ್ರ ಗೌಡ. ಒನ್ಸಗೆ ಏನು ಹೇಳ್ತೀನಿ, ಪವಿತ್ರ ಗೌಡರಿಗೆ ಈ ಹಿಂದೆ ಮದುವೆ ಆಗಿತ್ತು, ಅದೇನು ವಿಚ್ಛೇದನ ಏನಾಗಿದೆ, ಅದರಲ್ಲೊಂದು ಮಗು ಇದೆ. ಆ ಮಗು ಈ ಮಗು. ಆಮೇಲೆ ಅವತ್ತು ಆ ಬರ್ತ್ಡೇ ಎಲ್ಲ ಆದ ನಂತರ ನಾನು ದರ್ಶನ್ 10 ವರ್ಷದಿಂದ ಜೊತೆಗೇ ಇದ್ದೇವೆ ಅಂತೇಳಿ ಅವರೇ ಹೇಳ್ಕೊಂಡಿದ್ದಾರೆ ಪವಿತ್ರ ಗೌಡ. ಇದು ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರಿಗೂ ಗೊತ್ತಿದೆ ಅಂತೇಳಿ ಪವಿತ್ರ ಗೌಡ ಹೇಳ್ಕೊಂಡಿದ್ದಾರೆ. ಬಹಿರಂಗವಾಗಿ ಅದನ್ನು ಪೋಸ್ಟ್ ಮಾಡಿದರು ಪವಿತ್ರ ಗೌಡ. ಪವಿತ್ರ ಗೌಡ ದರ್ಶನ್ ಅವರ 2ನೇ ಪತ್ನಿ ಅಂತೇಳಿ ಇವತ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಹೇಳಿದರು. ಇಂದು ಸ್ಫೋಟಕ ಮಾಹಿತಿ ನೀಡಿದ ಕಮಿಷನರ್. ಅಲ್ಲಿ ತನಕ ಲಿವಿಂಗ್ ಟುಗೆದರ್ ಮೀಡಿಯಾ ಕೂಡ ಯಾವತ್ತೂ ಕೂಡ ಅವರನ್ನು 2ನೇ ಪತ್ನಿ ಅಂತ ಹೇಳಿಲ್ಲ. ಇವತ್ತು ಕಮಿಷನರ್ ಹೇಳಿದ್ದಾರೆ ಅಷ್ಟೇ. ಆಮೇಲೆ ಮೋಹಕ ತಾರೆ ರಮ್ಯಾ ನಿಮ್ಗೆ ಗೊತ್ತಿರ್ಬೋದು, ಮತ್ತೋರ್ವ ನಟಿ. ಇವ್ರ ಜೊತೆ ದತ್ತ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಯಾರ ಜೊತೆ? ದರ್ಶನ್ ಜೊತೆ. ಇವತ್ತು ಒಂದು ಸ್ಯಾಂಡಲ್ವುಡ್ ಸಿನಿಮಾ ಅನ್ನುವಂಥ ಒಂದು ಪೇಜ್ ಇಂಥ ಕೊಲೆ ಕೇಸಲ್ಲಿ ಯಾವೆಲ್ಲ ರೀತಿ ಶಿಕ್ಷೆ ಆಗ್ಬೋದು ಅಂತೇಳಿ ಒಂದು ಪೋಸ್ಟ್ ಮಾಡಿದರು. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಪೊಲೀಸರ ವಶದಲ್ಲಿದ್ದಾರೆ. ಕೊಲೆ ಅಪಹರಣ ಸೇರಿದಂತೆ ಕೆಲವು ಸೆಕ್ಷನ್ಗಳನ್ನು ಹೇರಲಾಗಿದೆ. ಇದರ ನಡುವೆ ನಟಿ ರಮ್ಯಾ ದರ್ಶನ್ಗೆ ಯಾವ ರೀತಿಯ ಶಿಕ್ಷೆ ಆಗಲಿದೆ ಅಂತ ಮೊದಲೇ ಯಾರೋ ಮಾಡಿರುವ ಟ್ವೀಟನ್ನು ರೀಟ್ವೀಟ್ ಮಾಡಿದ್ದಾರೆ. ರೀಟ್ವೀಟ್ ಅಂದರೆ ಶೇರ್ ಮಾಡ್ಕೊಂಡಿದ್ದಾರೆ. ನೋಡಿ, ಕರ್ನಾಟಕ ಬಾಕ್ಸ್ ಆಫೀಸ್ ಹೆಸರಿನ ಒಂದು ಟ್ವಿಟರ್ ಖಾತೆ ಏನು ಬರೆದಿದೆ ಅದರಲ್ಲಿ ಅಂತೇಳಿ, ಈ ಘಟನೆ ದರ್ಶನ್ಗೆ ಜೀವಾವಧಿ ಶಿಕ್ಷೆ ಅಥವಾ ಮರಣದಂಡನೆ ಶಿಕ್ಷೆ ವಿಧಿಸಲಾಗುತ್ತದೆ ಅಂತ ಪೋಸ್ಟ್ ಮಾಡಿದ್ರು ಯಾರೋ ಒಬ್ಬರು. ಅದೇ ಏನು ಕರ್ನಾಟಕ ಬಾಕ್ಸ್ ಆಫೀಸ್ ಒಂದು ಟ್ವೀಟ್ ಮಾಡಿದರು. ಆ ಟ್ವೀಟನ್ನು ಇವರು ಶೇರ್ ಮಾಡಿದ್ದಾರೆ ಅಥವಾ ರೀಟ್ವೀಟ್ ಮಾಡಿದ್ದಾರೆ. ಇದಾದ ನಂತರ ಓಕೆ, ರಮ್ಯಾ ಟ್ವೀಟ್ನಲ್ಲಿ ಈಗ ಕನ್ನಡ ಬಾಕ್ಸ್ ಆಫೀಸ್, ಕರ್ನಾಟಕ ಬಾಕ್ಸ್ ಆಫೀಸ್ ಅಂತಿದೆಯಲ್ಲ, ಅದನ್ನು ರೀಟ್ವೀಟ್ ಮಾಡಿದಾರಲ್ಲ ರಮ್ಯಾ. ಏನಿತ್ತು ಅದರಲ್ಲಿ? ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನವಾಗಿದೆ. ಸೆಕ್ಷನ್ 302 ಕೊಲೆ ಮತ್ತು ಸಾಕ್ಷ್ಯನಾಶ ಕೇಸ್. ಇಲ್ಲಿ ಕೊಲೆ ಮಾತ್ರ ಅಲ್ಲ, ಸಾಕ್ಷ್ಯನಾಶ ಮಾತ್ರವಲ್ಲ, ಇಲ್ಲಿ ಕಿಡ್ನ್ಯಾಪ್ ಕೇಸ್ ಕೂಡ ಇದೆ. ಶಿಕ್ಷೆ ಬಗ್ಗೆ ಮಾಡಿದ ಒಂದು ಟ್ವೀಟನ್ನು, ಕರ್ನಾಟಕ ಬಾಕ್ಸ್ ಆಫೀಸ್ ಮಾಡಿದ ಟ್ವೀಟನ್ನು ರಮ್ಯಾ ಅವರು ರೀಟ್ವೀಟ್ ಮಾಡಿದ್ದಾರೆ. ಸೆಕ್ಷನ್ 302 ಅಡಿಯಲ್ಲಿ ಜೀವಾವಧಿ ಶಿಕ್ಷೆ ಆಗುತ್ತೆ. ಜೀವಾವಧಿ ಶಿಕ್ಷೆ ಅಂದರೆ 14 ವರ್ಷ ಶಿಕ್ಷೆ. ಸೆಕ್ಷನ್ 302 ಅಡಿಯಲ್ಲಿ ಮರಣದಂಡನೆ ಕೂಡ ಆಗಬಹುದು. ಶಿಕ್ಷೆ ಆಗದಿದ್ದಲ್ಲಿ ಹಣ ಕೆಲಸ ಮಾಡಿದೆ ಎಂದರ್ಥ. ಕಾನೂನು ವ್ಯವಸ್ಥೆ ಎಷ್ಟು ದುರ್ಬಲ ಅಂತ ಗೊತ್ತಾಗತ್ತೆ. ಸಂತ್ರಸ್ತರಿಗೆ ನ್ಯಾಯ ಸಿಗುತ್ತದೆ ಅಂತ ಆಶಿಸುತ್ತೇವೆ. ಕರ್ನಾಟಕ ಬಾಕ್ಸ್ ಆಫೀಸ್ ಟ್ವಿಟರ್ ಹ್ಯಾಂಡಲ್ನಿಂದ ಇದನ್ನು ಟ್ವೀಟ್ ಮಾಡಲಾಗಿದೆ. ಆ ಟ್ವೀಟನ್ನು ರೀಟ್ವೀಟ್ ಮಾಡಿದ್ದಾರೆ ನಟಿ ರಮ್ಯಾ. ಇವರೇ ಮಾಡಿದ್ದಲ್ಲ, ಯಾರೋ ಮಾಡಿದ್ದನ್ನು ಹಂಚಿಕೊಂಡಿದ್ದಾರೆ. ಓಕೆ.